ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಕಷ್ಟ ಬಂದಾಗ ನಮ್ಮ ಮನಸ್ಸನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಅದ್ರ ಬಗ್ಗೆ ಮಾತಾಡೋಣ. ಜನರಿಗೆ ತುಂಬ ವಿಧವಾದ ಕಷ್ಟಗಳು ಬರುತ್ತೆ ಅಲ್ವಾ. ಕೆಲವೊಬ್ಬರು ಜಾಬ್ ಕಳ್ಕೊಳ್ತಾರೆ, ಅಥವಾ ಕೆಲವೊಬ್ಬರಿಗೆ ಜಾಬ್ ಸಿಗೋದಿಲ್ಲ, ಕೆಲವೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಕೆಲವೊಬ್ಬರಿಗೆ ಈಗ ಇನ್ವೆಸ್ಟ್ ಮಾಡಿದ ಮನಿ ಎಲ್ಲ ಲಾಸ್ ಆಗಿಬಿಡುತ್ತೆ. ಈ ಥರ ಅನೇಕ ಥರವಾದ ಪ್ರಾಬ್ಲಮ್ಗಳು ಬರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಕಷ್ಟ ಬಂದಾಗ ನಾವು ಹೆದರ್ತೀವಿ ಅಲ್ವಾ. ಅಂದರೆ ನಮಗೆ ಸಿಟ್ಟು ಬರುತ್ತೆ, ನಮ್ಮ ಮೇಲೆ ಇನ್ನೊಬ್ಬರ ಮೇಲೆ ಸಿಟ್ಟು ಬರುತ್ತೆ, ನಾವು ಸಿಟ್ಟು ಮಾಡ್ತೀವಿ, ನಮಗೆ ತುಂಬ ಸ್ಟ್ರೆಸ್ ಆಗುತ್ತೆ, ನಮಗೆ ಹೆದರಿಕೆ ಆಗುತ್ತೆ, ವರಿ ಆಗುತ್ತೆ, ಭಯ ಹುಟ್ಟುತ್ತೆ ಅದರಿಂದ. ಆಮೇಲೆ ನಾವೇನು ಮಾಡ್ತೀವಿ, ಅದನ್ನು ಪದೇ 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 ಆಲೋಚನೆ ಮಾಡ್ತೀವಿ. ಆ ಆಲೋಚನೆಯಿಂದ ನಮಗೆ ಸ್ವಲ್ಪ ಲೋ ಎನರ್ಜಿ ಫೀಲ್ ಆಗುತ್ತೆ, ನಮ್ಮ ಮೇಲೆ ನಮಗೆ ಬ್ಯಾಡ್ ಅನಿಸುತ್ತೆ. ಅಯ್ಯೋ ನನಗೆ ಹೆಂಗಾಯಿತು, ಯಾಕೆ ಹಿಂಗಾಯಿತು, ನನಗೆ ಯಾಕೆ ಹಿಂಗಾಯಿತು, ಈ ಥರದ್ದೆಲ್ಲ ತುಂಬ ಥರದ್ದು ಅನಿಸುತ್ತೆ ಅಲ್ವಾ. ಈಗ ಈ ಥರ ಸಿಚುವೇಶನಲ್ಲಿ ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕು, ಈಗ ನೋಡಿ, ಈ ಸಿಚುವೇಶನ್ ಎಲ್ಲ ಕೆಲವೊಂದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಅಲ್ವಾ. ಅದರಿಂದ ಹೊರಗೆ ಬರೋದು ಹೆಂಗೆ ಹೊರಗೆ ಬರೋದು ಅಂತ ನೋಡೋಣ. ಮೊದಲನೇದು ನಮ್ಮ ಇಮೋಷನ್ಸು. ಈಗ ನಾವು ಆ ಇಮೋಷನ್ಸ್ ಎಲ್ಲ ಸಪ್ರೆಸ್ ಮಾಡಬಾರ್ದು, ಅದನ್ನು ರಿಲೀಸ್ ಮಾಡಬೇಕು. ಅದನ್ನು ಕೆಲವೊಬ್ರಿಗೆ ಬೇರೆ ಬೇರೆ ಥರ ಆಗಿ ರಿಲೀಸ್ ಮಾಡ್ಬೋದು. ಡೈರಿನಲ್ಲಿ ಬರೀತಾರೆ ಕೆಲವೊಬ್ಬರು ದೇವ್ರ ಹತ್ರ ಹೇಳ್ಕೊಡ್ತಾರೆ, ಭಜನೆ ಮಾಡ್ತಾರೆ, ಕೆಲವೊಬ್ಬರು ಫ್ರೆಂಡ್ಸ್ ಹತ್ರ ಹೇಳ್ಕೊಡ್ತಾರೆ, ಅಥವಾ ಕ್ಲೋಸ್ ಫ್ಯಾಮಿಲಿ ಮೆಂಬರ್ ಹತ್ರ ಹೇಳ್ಕೊಡ್ತಾರೆ. ಈ ಥರ ಶೇರ್ ಮಾಡ್ಕೊಳ್ಳೋದ್ರಿಂದ ಅವ್ರ ಮನಸ್ಸು ಹಗುರ ಆಗುತ್ತೆ. ಆ ಮನಸ್ಸನ್ನು ಹಗುರ ಮಾಡ್ಕೊಳ್ಬೇಕು, ಅಂದರೆ ನಾವು ಅದನ್ನು ರಿಲೀಸ್ ಮಾಡಬೇಕು. ಆಮೇಲೆ ನಾವು ನಮ್ಮ ಕಾನ್ಫಿಡೆನ್ಸನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಈಗ ಕಷ್ಟ ಮತ್ತು ಸುಖಗಳು ಒಂದು ನಾಣ್ಯದ ಎರಡು ಮುಖಗಳಂತೆ. ಅವು ನಮ್ಮ ಜೀವನದ ಒಂದು ಪಾರ್ಟ್. ಅದು ಅಂದರೆ ಒಬ್ಬರಿಗೆ ಕಷ್ಟ ಸುಖ ಎರಡೂ ಬಂದೇ ಬರುತ್ತೆ. ಅಂದರೆ ಇದು ಚಕ್ರದಂಗೆ ಅಲ್ವಾ. ಚಕ್ರ ಹೆಂಗೆ ಉಳ್ತಾ ಇರುತ್ತೆ ನೋಡಿ, ಅದೇ ಥರ ನಮ್ಮ ಜೀವನನೂ ಒಂದು ಚಕ್ರದಂಗೆ. ನಾವು ಈ 5 ನೋಡೋಣ. ಮೊದಲನೇದಾಗಿ ವಿಶ್ವಾಸ, ಭರವಸೆ, ನಂಬಿಕೆಯನ್ನು ಯಾವತ್ತೂ ಕಳ್ಕೊಳ್ಬಾರ್ದು. ಒಳ್ಳೆಯದೇ ಆಗುತ್ತೆ, ಒಂದು ಬಾಗಿಲು ಮುಚ್ಚಿದ್ರೆ ಮತ್ತೊಂದು ಬಾಗಿಲು ಓಪನ್ ಆಗುತ್ತೆ ಅಂತ ಅಂದ್ಕೊಳ್ಬೇಕು. ನಮಗೆ ಬೇರೆ ಯಾವುದೋ ಒಂದು ಒಳ್ಳೆಯದೇ ಆಗುತ್ತೆ ಅಂತ ನಂಬಿಕೆ ಇಟ್ಕೊಳ್ಬೇಕು. ಎರಡನೆಯದು ದೇವರ ಮೇಲೆ ನಂಬಿಕೆ ಇಡೋದು. ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ, ನಮಗೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ನಾವು ಇದಕ್ಕಿಂತ ನಮಗೆ ಒಳ್ಳೆಯದೇ ಸಿಗುತ್ತೆ ಅಂತ ನಾವು ಅಂದ್ಕೊಳ್ಬೇಕು. ಆಮೇಲೆ ಮೂರನೆಯದು ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು. ಧ್ಯಾನದಲ್ಲಿ ನಾವು ನಮ್ಮಲ್ಲಿರುವ ನೆಗೆಟಿವ್ ಆಲೋಚನೆಗಳನ್ನು, ಅಂದರೆ ನಾವು ಯಾವ ಆಲೋಚನೆಯಿಂದ ನಮಗೆ ಈ ಕಷ್ಟ ಅಂತ ಬಂದಿದೆ ಅಲ್ವಾ, ಅದನ್ನು ನಾವು ರಿಲೀಸ್ ಮಾಡಬೇಕು. ಕಷ್ಟ ಯಾಕೆ ಬರುತ್ತೆ, ನಮಗೆ ಒಂದು ಲೆಸನ್ ಕಲಿಲಿಕ್ಕೆ ಬರುತ್ತೆ ಅಲ್ವಾ. ನಾವು ಏನೋ ಕಲಿಬೇಕಾದೇನೋ ಇದೆ, ಅದನ್ನು ಕಲಿಸ್ಲಿಕ್ಕೆ ಕಷ್ಟ ಬರುತ್ತೆ. ಅದನ್ನು ನಾವು ಯಾವ ಆಲೋಚನೆಯಿಂದ ನಮಗೆ ಈ ಕಷ್ಟ ಬಂತು ಅಂತ ಅದನ್ನು ನಾವು ರಿಲೀಸ್ ಮಾಡಬೇಕು, ತೆಗೆದುಹಾಕಬೇಕು, ನಮ್ಮ ಮನಸ್ಸಿಂದ ತೆಗೆದುಹಾಕಬೇಕು. ಆಮೇಲೆ 4ನೆಯದು ನಮ್ಮ ಈ ನೆಗೆಟಿವ್ ಥಾಟನ್ನು, ಆಲೋಚನೆಯನ್ನು ನಾವು ಪಾಸಿಟಿವ್ ಮಾಡಬೇಕು. ಅಂದರೆ ನಮಗೆ ಒಳ್ಳೆಯ ಥಾಟಾಗಿ ಕ್ರಿಯೇಟ್ ಮಾಡಬೇಕು. ಅಂದರೆ ನಾವು ಹೊಸ ರಿಯಾಲಿಟಿ ಕ್ರಿಯೇಟ್ ಮಾಡಬೇಕು. ಅಂದರೆ ನಮಗೆ ಏನು ಬೇಕೋ ಅದನ್ನು ನಾವು ಕ್ರಿಯೇಟ್ ಮಾಡಬೇಕು. ಹೆಲ್ತ್ ಪ್ರಾಬ್ಲಮ್ ಬಂದಿದೆ ಅಂದರೆ ನನಗೆ ಒಳ್ಳೆಯ ಆರೋಗ್ಯ ಇದೆ ಅಂತ, ಅಥವಾ ನಿಮಗೆ ಈಗ ದುಡ್ಡಿನ ಪ್ರಾಬ್ಲಮ್ ಬಂದಿದೆ ಅಂದರೆ ನನಗೆ ಬೇಕಷ್ಟು ದುಡ್ಡು ಇದೆ ಅಂತ, ಅಥವಾ ನಿಮಗೆ ಈಗ ಜಾಬಿಂದ ಏನಾದರೂ ತೊಂದರೆ ಆಗಿದೆ ಅಂದರೆ ನನಗೆ ಒಳ್ಳೆಯ ಜಾಬ್ ಇದೆ ಅಂತ. ಅಂದರೆ ನಿಮ್ಗೆ ಯಾವುದು ಬೇಕೋ ಅದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು. ಅಫರ್ಮೇಟಿವ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ, ಅಫರ್ಮೇಷನ್ಸ್ ಅಂತ ಕರಿತೀವಿ ನಾವು. ಆಮೇಲೆ 5ನೆಯದು ಕೃತಜ್ಞತೆಯನ್ನು ಸಲ್ಲಿಸೋದು. ನಿಮಗೆ ಯಾವುದು ಇದೆಯೋ ಅದ್ರ ಬಗ್ಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಈಗ ನೋಡಿ, ನಿಮಗೆ ಈಗ ಒಳ್ಳೆ ಫ್ಯಾಮಿಲಿ ಇದೆ ಅಂದರೆ ನನಗೆ ಫ್ಯಾಮಿಲಿ ಸಪೋರ್ಟ್ ಇದ್ದಕ್ಕೆ ತುಂಬ ಥ್ಯಾಂಕ್ಸು, ಅಥವಾ ನನಗೆ ಫ್ರೆಂಡ್ಸ್ ಸಪೋರ್ಟ್ ಇದ್ದಕ್ಕೆ ತುಂಬ ಥ್ಯಾಂಕ್ಸು, ನನಗೆ ಒಳ್ಳೆ ಮನೆ ಇದ್ದಕ್ಕೆ ತುಂಬ ಥ್ಯಾಂಕ್ಸು, ಅಥವಾ ನನಗೆ ಒಳ್ಳೆ ಜಾಬ್ ಇದ್ದಕ್ಕೆ ನಾನು ಅದಕ್ಕೆ ಕೃತಜ್ಞನಾಗಿದ್ದೀನಿ. ನನಗೆ ಯಾವುದಿದೆಯೋ ನಿಮಗೆ ಅದಕ್ಕೆ ಥ್ಯಾಂಕ್ಫುಲ್ಲಾಗಿ ಕೃತಜ್ಞತೆಯನ್ನು ಸಲ್ಲಿಸೋದ್ರಿಂದ ಅದನ್ನು ಒಳ್ಳೆಯದನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರ. ಈ ಥರ ನಾವು ಮಾಡಿದ್ರೆ ನಮ್ಮಲ್ಲಿರೋ ಆತ್ಮವಿಶ್ವಾಸ ನಾವು ಕಷ್ಟದ ಟೈಮಲ್ಲೂ ಒಂದೇ ಥರ ಇರುತ್ತೆ, ಸುಖದ ಟೈಮಲ್ಲೂ ಒಂದೇ ಥರ ಇರುತ್ತೆ. ಈ ಆತ್ಮವಿಶ್ವಾಸವನ್ನು ನಾವು ಕಳ್ಕೊಳ್ಳಲ್ಲ. ಈ ಥರ ನಾವು ಅಭ್ಯಾಸ ಮಾಡಿದ್ರೆ ನಮಗೆ ನಮ್ಮ ಆತ್ಮವಿಶ್ವಾಸ ಗಟ್ಟಿಯಾಗಿರುತ್ತೆ. ಇದರಿಂದ ನಾವು ನಮ್ಮ ಕಷ್ಟದಿಂದ ನಾವು ಹೊರಗೆ ಬರಲಿಕ್ಕೆ ಆಗುತ್ತೆ, ಅಥವಾ ಯಾವುದೇ ಕಷ್ಟ ಬಂದರೂ ನಮಗೆ ಸಹಿಸ್ಕೊಳ್ಳಲಿಕ್ಕೆ ಆಗುತ್ತೆ. ಇಷ್ಟ ತನಕ ಕೂಡಿ ಈ ಜ್ಞಾನವನ್ನು ತಿಳ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು.